ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಚಿರೋಟಿ ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಕೆಲವರು ಇದನ್ನು ಹಾಲ್ಗೆ ಹಾಕೊಂಡು ತಿಂತಾರೆ, ಅದನ್ನು ಹಾಲ್ಗೆಲ್ಲ ಹಾಕೊಳ್ಬಾರ್ದು. ಈ ರೀತಿ ಸಕ್ಕರೆ ಪೌಡ್ರಲ್ಲಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಹಂಗೆ ಕಚ್ಕೊಂಡು ತಿನ್ನೋದಷ್ಟೇ. ಇದು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಜ್ಜಿ ಮಾಡಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ವರಮಹಾಲಕ್ಷ್ಮಿಗೆ ಪ್ಲೇಟಿಂಗ್ ಮಾಡೋಕ್ಕೆ ಈ ರೆಸಿಪಿ ಸೂಪರ್ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಾನು ಒಂದು ಗ್ಲಾಸ್ ಆಗೋಷ್ಟು ಚಿರೋಟಿ ರವೆ ಅಂತ ಸಿಗುತ್ತಲ್ವಾ, ಅದನ್ನು ತೊಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ಲಾಸ್ ಅಳತೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ರವೆ ಆಗಿರೋದ್ರಿಂದ ಅಷ್ಟು ಜಾಸ್ತಿ ನುಣ್ಣಗೆ ಪುಡಿ ಆಗಲ್ಲ. ಆದಷ್ಟು ಫುಲ್ಲು ನೈಸ್ಗೆ ಪೌಡ್ರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಅದೇನಾದರೂ ಗಂಟೇನಾದರೂ ಇತ್ತು ಅಂತಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಕೈಯಲ್ಲಿ ಹಿಂಗೆ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚಿಟಿಕೆ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಟೇಸ್ಟ್ಗೋಸ್ಕರ. ಈಗ ಒಂದು ಪುಟ್ಟು ಬಾಣಲಿಯಲ್ಲಿ 1 ಸ್ಪೂನ್ ಆಗಷ್ಟು ತುಪ್ಪನ ಕಾಯಕ್ಕೆ ಇಡ್ತಾ ಇದ್ದೀನಿ. ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಚಿಕ್ಕ ಗ್ಲಾಸಲ್ಲೇ 1 ಗ್ಲಾಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ತುಪ್ಪ ಏನು ಹಿಡಿಯೋಲ್ಲ. ಈ ರೀತಿ 1 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಕಾಯಿಸ್ಬೇಕಾಗತ್ತೆ. ಕಾಯಿಸ್ಬಿಟ್ಟು ಸ್ವಲ್ಪ ಈ ರೀತಿ ಆರಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಕಾದ್ಬಿಟ್ಟಿದ್ರೆ ಅದು ಜಾಸ್ತಿ ಚೆನ್ನಾಗಿ ಬರಲ್ಲ. ಈ ರೀತಿ ಸ್ವಲ್ಪ ಕೈಯಲ್ಲಿ ಆಡಿಸ್ಕೊಳ್ತಾ ಸ್ವಲ್ಪ ತಣ್ಣಗಾಗಕ್ಬಿಟ್ಟು, ಸ್ವಲ್ಪ ಲೈಟಾಗಿ ತಣ್ಣಗಾಗಕ್ಬಿಟ್ಟು ಕಾಯಿಸ್ಬೇಕು. ಕಾಯಿಸಿದಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಬಿಟ್ಟು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತಣ್ಣಗಾದ್ರೆ ಫುಲ್ ತಣ್ಣಗೆ ಮಾಡ್ಕೊಳ್ಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇದ್ರೂ ಓಕೆ. ಈ ರೀತಿ ಚೆನ್ನಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸ್ವಲ್ಪ ತಣ್ಣಗಾಗೋವರೆಗೂ, ಕೈಯಾಗಿ ಮುಟ್ಟೋಷ್ಟು ಆಗೋವರೆಗೂ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾ ಸ್ಪೂನ್ದೆಲ್ಲ ತೆಕ್ಕೊಂಡ್ಬಿಟ್ಟು ಕೈಯಾಗಿ ಮಿಕ್ಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಬಿಸಿ ಇರೋವರೆಗೂ ಸ್ಪೂನಾಗೆ ಕಲಿಸ್ಕೊಳ್ತಾರೆ. ಏನೇ ಸ್ವೀಟ್ ಮಾಡೋದ್ಲಿ ಅದನ್ನು ಪೇಷನ್ಸಿಂದ ಮಾಡಿದ್ರೆ ನಿಮ್ಗೆ ಸ್ವೀಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಧಾನಕ್ಕೆ ಮಾಡ್ಕೊಳ್ಳಿ. ಇದು ಟ್ರೆಡಿಷ್ನಲ್ ಸ್ವೀಟು. ಮಾಡ್ಕೊಳ್ತಾ ಇರಬೇಕಾಗತ್ತೆ ಮಿಕ್ಸು. ನಾವು ಎಷ್ಟು ತುಪ್ಪ ತೊಗೊಂಡಿದ್ದೀವೋ ಅಷ್ಟು ಇದಕ್ಕೆ ಹಾಕ್ಕೊಳ್ಬಿಡ್ಬೇಕು. ನೋಡಿ, ಈ ರೀತಿ ಸ್ಪೂನಲ್ಲಿ ಇರೋದನ್ನು ತೆಕ್ಕೊಂಡ್ಬಿಟ್ಟು ಕೈಯಾಗಿ ಮಿಕ್ಸ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೆಲ್ಲೂ ಸ್ಕಿಪ್ ಮಾಡಿಬಿಡಿ. ಟಿಪ್ ಆವಾಗ ಹೇಳ್ತಾ ಇರ್ತೀನಿ, ಸ್ಕಿಪ್ ಮಾಡ್ತೀನಿ ನೋಡಿದ್ರೆ ನಿಮಗೂ ಇದೇ ರೀತಿ ಕ್ರಿಸ್ಪಿನೆಸ್ಸು ಬರುತ್ತೆ. ಈಗ ನೋಡಿ, ಅದನ್ನೇನು ಗಂಟಾಗಿರುತ್ತಲ್ವ ತುಪ್ಪ ಹಾಕಿದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಕೈಯಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಾಗೆ ತೆಗೆದು ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ನೀರು ಹಾಕ್ಕೊಳ್ಬಾರ್ದು. ಆಮೇಲೆ ಎಲ್ಲ ತೆಗೆದಿದ್ದಾದಮೇಲೆ ಒಂದು ಚೂರು ನೀರು ಹಾಕ್ಕೊಂಡ್ಬಿಟ್ಟು ಗಟ್ಟಿಗೆ ಕಲಿಸ್ಕೊಳ್ಬೇಕಾಗತ್ತೆ. ಒಂದೇ ಸತಿ ನೀರು ಹಾಕ್ಕೊಳ್ಬೇಡಿ, ಒಂದೊಂದು ಚೂರು ಹಾಕ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅದ ಗೊತ್ತಾಗುತ್ತೆ ನಿಮಗೆ ಮಾಡೋವಾಗ ಅದ ಹೆಂಗಿರುತ್ತೆ ಅಂತ. ಆವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಕಲಿಸ್ಕೋಬೇಕು. ಪೂರಿ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಚಪಾತಿ ಸ್ವಲ್ಪ ಮೆತ್ತಗೆ ಕಲಿಸ್ತೀವಿ, ಪೂರಿಗಾರೆ ಸ್ವಲ್ಪ ಗಟ್ಟಿ ಕಲಿಸ್ತೀವಲ್ಲ, ಆ ರೀತಿ ಗಟ್ಟಿಗೆ ಕಲಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಗಟ್ಟಿಗೂ ಕಲಿಸ್ಕೊಳ್ಬೇಡಿ. ನೋಡಿ, ಒಂದೊಂದು ಚೂರೇ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಆ ಥರನೇ ನೀವು ಪ್ರೋಸೆಸ್ ಮಾಡ್ಕೊಳ್ಬೇಕಾಗತ್ತೆ. ಪೇಷನ್ಸಿಂದ ಮಾಡಿ. ನೀವು ತಿನ್ನಕ್ಕಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಜವಾಗೂ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ. ಏನು ತಿಂದ್ವಾ ಅನ್ನೋದೇ ನೆನಪಿರಲ್ಲ ನಿಮಗೆ. ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು, ಟ್ರೆಡಿಷ್ನಲ್ ಸ್ವೀಟು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ವರಮಹಾಲಕ್ಷ್ಮಿಗೆ ಪ್ಲೇಟಿಂಗು ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ ಎಲ್ಲನೂ ಇಡ್ತಾರಲ್ವ, ಅದ್ರ ಜೊತೆ ಇದನ್ನು ಚಿರೋಟಿ ಅಂತಲೂ ಇಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈ ರೆಸಿಪಿ ನೋಡ್ಕೊಂಡು ಮಾಡ್ಕೊಳ್ಳಿ. ಅಕಸ್ಮಾತ್ ಗೊತ್ತಿರೋರು ಅಷ್ಟೇ. ಏನಾದರೂ ಮಿಸ್ ಆಗಿದ್ರೆ ನಿಮ್ಮ ಪ್ರೋಸೆಸ್ಸಲ್ಲಿ, ನಾನು ಹೇಳೋ ಪ್ರೋಸೆಸ್ಸಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಕೈಯಾಗಿ ಚೆನ್ನಾಗಿ ಇಸುಕೊಳ್ಬೇಕಾಗತ್ತೆ. ಪೇಷನ್ಸಿಂದ ಕಲಿಸ್ಕೋಬೇಕು. ಒಂದೇ ಸತಿ ನೀರು ಹಾಕ್ಕೊಳ್ಬೇಡಿ. ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಪೂರಿ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಚೆನ್ನಾಗೆ ಇಸುಕೊಳ್ಬೇಕು. ನೋಡಿ, ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಅದು ಏನು ಒಡಕ್ಕಿದೆಯಲ್ವಾ, ಅದೆಲ್ಲ ನೈಸ್ ಆಗೋವರೆಗೂ ಚೆನ್ನಾಗೆ ಇಸುಕೊಳ್ಬೇಕಾಗತ್ತೆ. ಪೂರಿಗೂ ಅಷ್ಟೇ ಅಲ್ವಾ, ನಾವು ಚೆನ್ನಾಗಿ ಇಸುಕೊಳ್ತೀವಿ. ಅದೇನು ಕ್ರ್ಯಾಕ್ ಎಲ್ಲ ಬಿಡಬಾರ್ದು, ಅಲ್ಲಿವರೆಗೂ ಇಸುಕೊಳ್ತೀವಲ್ಲ, ಅದೇ ರೀತಿನೇ ಇದನ್ನು ಕಲಿಸ್ಕೋಬೇಕಾಗತ್ತೆ.
ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೋಬೇಕು. ಈಗ ಅದನ್ನೆಲ್ಲ ಕಲಸಿ ಆದಮೇಲೆ ಈ ರೀತಿ ಎಣ್ಣೆ ಕವರ್ ಬರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿ ಇಡಬೇಕಾಗುತ್ತೆ. ಯಾಕೆಂದರೆ ಒಣಗೋಗುತ್ತಲ್ವ ಹಂಗೆ ಇಟ್ಟರೆ, ಅದಕ್ಕೋಸ್ಕರ ಈ ರೀತಿ ಕವರ್ ಮಾಡಿ ಇಟ್ಟಾಗ ನಮಗೆ ಸಾಫ್ಟ್ನೆಸ್ಸು ಹಂಗೆ ಇರುತ್ತೆ. ಈಗ ಇದನ್ನು ಮಿನಿಮಮ್ 2 ಅವರ್ಸ್ ಬಿಡಬೇಕಾಗುತ್ತೆ. ಮಿನಿಮಮ್ 2 ಅವರ್ಸ್, 2.5 ಅವರ್ ಆದರೂ ಪರವಾಗಿಲ್ಲ. ಈಗ 2 ಅವರ್ಸ್ ಆದಮೇಲೆ ಈ ರೀತಿ ಒಂದು ಪೇಪರ್ ಮೇಲೋ ಒಂದು ಕವರ್ ಮೇಲೆ ಹಾಕ್ಕೊಂಡ್ಬಿಟ್ಟು ಇದನ್ನು ಎಷ್ಟು ಕಲಸಿಕೊಂಡಿದ್ದೀವಲ್ಲ ಅಷ್ಟೂ ಸಹ ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು, ಈ ಕಲ್ಲು ಬರುತ್ತಲ್ಲ, ನಾವು ಏನಾದರೂ ಜಜ್ಜಕ್ಕೆ ಅಂತ ಕಲ್ಲಿಟ್ಕೊಂಡಿರ್ತೀವಲ್ಲ, ಇಲ್ಲ ಕುಟಾಣಿ ಇರುತ್ತಲ್ಲ, ಅದರಿಂದ ಸಹಾಯದಿಂದ ಈ ರೀತಿ ಕುಟ್ಕೊಳ್ಬೇಕಾಗತ್ತೆ. ಕುಟಾಣಿ ಕಲ್ಲಿರುತ್ತಲ್ಲ ಮೇಲೆಗಡೆದು ಅದ್ರಾಗಿಂದ ಚೆನ್ನಾಗಿ ಈ ರೀತಿ ಕುಟ್ಕೊಳ್ಬೇಕಾಗತ್ತೆ. ಈ ಪ್ರೋಸೆಸ್ಸೇ ಮೇಯ್ನ್ ಇಂಪಾರ್ಟೆಂಟು ಫ್ರೆಂಡ್ಸ್. ಇದನ್ನು ಬರೆದಿಟ್ಕೊಂಡ್ಬಿಡಿ ನೀವು. ನಿಮ್ಗೆ ಆಲ್ಮೋಸ್ಟ್ ಇದೇ ಮೇಯ್ನ್ ಪ್ರೋಸೆಸ್ ತೊಗೊಳ್ಳೋದು. ಚೆನ್ನಾಗಿ ಕುಟ್ಕೊಂಡ್ರೆ ನಿಮಗೆ ಚಿರೋಟಿ ಚೆನ್ನಾಗಿ ಬರೋದು. ಪೇಷನ್ಸಿಂದ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕುಟ್ಕೊಳ್ಬೇಕಾಗತ್ತೆ. ಎಲ್ಲೆಲ್ಲಿ ದಪ್ಪ ಇದೆಯೋ ಅಲ್ಲೆಲ್ಲ ಚೆನ್ನಾಗಿ ಕುಟ್ಕೊಳ್ಬೇಕಾಗತ್ತೆ. ಅದು ರವೆ ಆಗಿರೋದ್ರಿಂದ ಎಷ್ಟೇ ಮಿಕ್ಸಿ ಮಾಡಿದ್ರೂ ನಮಗೆ ಅದು ರವೆ ಅಂತ ಸ್ವಲ್ಪ ಸಿಗ್ತಾ ಇರುತ್ತೆ. ನೀವು ಎಷ್ಟೇ ನುಣ್ಣಗೆ ಮಾಡಿದ್ರೂ ಅದು ನುಣ್ಣಗೆ ಆಗಲ್ಲ. ನೀವು ಇನ್ನು ಮಿಷಿನ್ಗೆ ಹಾಕ್ಸ್ತೀರಾ ಅಂತಾರೆ. ಸ್ವಲ್ಪ ಮಾಡೋದಕ್ಕೆಲ್ಲ ಮಿಷಿನ್ಗೆ ಯಾರೂ ಹಾಕೊಂಡು ಕೊಡಲ್ಲ ಮಿಲ್ಲಲ್ಲಿ. ಅದಕ್ಕೋಸ್ಕರ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಪ್ರೋಸೆಸ್ ತೊಗೊಳುತ್ತೆ ಕುಟ್ಕೊಳೋದ್ರಲ್ಲಿ. ಎಷ್ಟು ನೀವು ಕುಟ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಚಿರೋಟಿ. ನೀವೇನಾದ್ರು ಮಿಲ್ಗೆ ಹಾಕ್ಸ್ತೀರಿ ಅಂತಂದರೆ, ಜಾಸ್ತಿ ಮಾಡ್ಕೊಳ್ತೀರಾ ಮಿಲ್ಗೆ ಹಾಕ್ಸ್ತೀವಿ ನಾವು ಅನ್ನೋದಾದರೆ, ಈ ಪ್ರೋಸೆಸ್ಸಲ್ಲಿ 1/4 ಭಾಗ ಅಷ್ಟು ಕಮ್ಮಿ ಮಾಡ್ಕೊಳ್ಬೋದು. ಆವಾಗ ಅದು ಸ್ವಲ್ಪ ನುಣ್ಣಗಾಗಿರುತ್ತಲ್ವ, ಜರಡಿ ಬೇರೆ ಹಿಡಿದಿರ್ತೀವಿ, ಅದನ್ನು ಸಹ ನಮ್ಮ ಸ್ವಲ್ಪ ಕುಟ್ಕೊಳ್ಳೋದ್ರಲ್ಲಿ ಪ್ರೋಸೆಸ್ ಕಮ್ಮಿ ಆಗುತ್ತೆ. ಇದು ಮಿಕ್ಸಿ ಹಾಕಿರೋದ್ರಿಂದ ಕುಟ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಮೇನ್ ಪ್ರೋಸೆಸ್ ಇದೆ, ಮತ್ತೆ ಹೇಳ್ತಾ ಇದ್ದೀನಿ, ಮೇನ್ ಪ್ರೋಸೆಸ್ ಇದೆ. ಚೆನ್ನಾಗಿ ಕುಟ್ಕೊಳ್ಬೇಕಾಗತ್ತೆ ಪೇಷನ್ಸಿಂದ. ಅದಕ್ಕೆ ಹೇಳ್ತಾ ಇರೋದು, ಪೇಷನ್ಸಿಂದ ಮಾಡಬೇಕು. ಏನೇ ಅಡುಗೆ ಆಗಲಿ ನೀವು ಪೇಷನ್ಸಿಂದ ಮಾಡಿದ್ರೆ, ಇಷ್ಟಪಟ್ಟು ಮಾಡಿದ್ರೆ, ನೀವು ಯಾವುದೇ ಅಡುಗೆ ಆಗಲಿ ಯಾವುದೇ ಸ್ವೀಟ್ ಆಗಲಿ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಕುಟ್ಟಿ ಆದಮೇಲೆ ಹಪ್ಳದ ಕೋಲು ಇರುತ್ತಲ್ವ, ಚಪಾತಿ ಒತ್ತೋ ಕೋಲು, ಅದರಿಂದ ಈ ರೀತಿ ಒಸುಕೊಳ್ಬೇಕಾಗತ್ತೆ. ನಾವು ಪೇಪರ್ ಮೇಲೆ ಹಾಕೊಂಡಿರೋದ್ರಿಂದ ಅಷ್ಟೂ ಸಹ ಒಂದು ದೊಡ್ಡ ಚಪಾತಿ ರೋಲ್ ಥರ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಒತ್ಕೊಳ್ಬೇಕು. ಅದು ತೆಳ್ಳಗಾಗೋವರೆಗೂ ಚೆನ್ನಾಗೆ ಈ ರೀತಿ ಒತ್ಕೊಳ್ಬೇಕಾಗತ್ತೆ. ನಾವು ಚಪಾತಿಗೆ ಎಷ್ಟು ತೆಳ್ಳಗಿಸ್ತೀವಲ್ಲ ಅಲ್ಲಿವರೆಗೂ ಒಸ್ಕೊಳ್ತಾ ಇರಬೇಕು. ಇದೂ ಸಹ ನಾದ್ದಂಗೆ ಆಗುತ್ತೆ. ನಿಮಗೆ ಕುಟ್ಟಕ್ಕೆ ಶಕ್ತಿ ಇಲ್ಲ ಅಂತಂದರೆ ಈ ರೀತಿನೂ ಮಾಡ್ಕೊಳ್ಬೋದು. ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಈ ರೀತಿ ಹಪ್ಳದ ಕೋಲಲ್ಲಿ ಒಸುಕೊಂಡಾಗ ಅದು ನಾದ್ದಂಗೆ ಆಗುತ್ತಲ್ವ, ಚೆನ್ನಾಗಿ ನಾದದಷ್ಟು ನಿಮಗೆ ಚಿರೋಟಿ ಚೆನ್ನಾಗಿ ಬರುತ್ತೆ. ನಿಮಗೆ ಕಾಣಿಸಿದೆಯಾ ಎಷ್ಟು ದಪ್ಪ ಇದ್ದಿದ್ದು ಎಷ್ಟು ತೆಳ್ಳಗಾಗ್ತಿದೆ ಅಂತ? ಅದೇ ಪ್ರೋಸೆಸ್ಸಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೂ ಚೆನ್ನಾಗಿ ಬರುತ್ತೆ. ನಾನು ಹೇಳೋ ಪ್ರೋಸೆಸ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಷ್ಟೇ ನಿಮ್ಮ ಮಾಡೋ ಇದರಲ್ಲಿ. ನೋಡಿ ಎಲ್ಲೆಲ್ಲಿ ದಪ್ಪ ಇತ್ತು ಅಲ್ಲೆಲ್ಲನೂ ಈ ರೀತಿ ತೆಳ್ಳಗೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಕಾಣಿಸ್ತಿದೆಯಾ ನಿಮಗೆ? ನೋಡಿ ಫುಲ್ಲು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಇಲ್ಲೂ ದಪ್ಪ ಇದೆಯಲ್ಲ, ಅದು ಸಹ ಚೆನ್ನಾಗಿ ತೆಳ್ಳಗಾಗೋವರೆಗೂ ಹಿಂಗೆ ಒಸುಕೊಳ್ಬೇಕು. ನೋಡಿ ಎಂಡಲ್ಲಿ ದಪ್ಪ ಇತ್ತಲ್ವ, ಅಲ್ಲಿ ಒತ್ಕೊಳ್ತಾ ಇದ್ದೀವಿ. ಈಗ ನಾವು ಸ್ಟಾರ್ಟಿಂಗಲ್ಲಿ ಏನಿತ್ತಲ್ಲ ಚಪಾತಿ ರೋಲ್ ಮಾಡ್ತೀವಿ ನೋಡಿ ನಾವು, ನೋಡಿ ಆ ರೀತಿ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡಿ ಆದಮೇಲೆ ಇದನ್ನು ಒಂದು 8ರಿಂದ 10 ಉಂಡೆ ಬೇಕಾದ್ರೂ ಮಾಡ್ಕೊಳ್ಬೋದು. ನಾವಿಲ್ಲಿ 8ರಿಂದ 9 ಮಾತ್ರ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕಮ್ಮಿ ತೊಗೊಂಡಿರೋದ್ರಿಂದ ನಮ್ಗೆ ಅಷ್ಟೇ ಉಂಡೆ ಆಗಿತ್ತು. ನೀವು ಜಾಸ್ತಿ ಮಾಡ್ಕೊಳ್ತೀರಾ ಅಂದರೆ ಸ್ಪ್ಲಿಟ್ ಮಾಡ್ಕೊಳ್ಳಿ. ಒಂದು 8 ಸ್ಪ್ಲಿಟ್ ಮಾಡ್ಕೊಳ್ಳಿ, ಇಲ್ಲ 6 7 ಸ್ಪ್ಲಿಟ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಲೇಯರ್ಸ್ ಹಾಕಿದಷ್ಟು ನಿಮಗೆ ನಿಮಗೆ ತಿನ್ನೋವಾಗ ಅದು ಲೇಯರ್ಸ್ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಪ್ರೊಸೆಸ್ಸಲ್ಲಿ ತೋರಿಸ್ತಾ ಇರೋದು. ಈಗೇನು ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಚಪಾತಿ ಒತ್ತಗಂಗೆ ಇಟ್ಕೊಳ್ಬೇಕಾಗತ್ತೆ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಒಸುಕೊಳ್ಬೇಕಾಗತ್ತೆ. ನಾವಿಲ್ಲಿ 8ರಿಂದ 9 ಲೇಯರ್ನ ಮಾಡ್ಕೊಳ್ತಾ ಇದ್ದೀವಿ. ನೀವು 5 ಹಾಕ್ಕೊಳ್ತೀರಾ ಅಂದರೆ ಲೇಯರ್ಸ್ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಮಿನಿಮಮ್ 8ರಿಂದ 9 ಹಾಕ್ಕೊಂಡ್ರೇ ಚೆನ್ನಾಗಿ ಬರೋದು. ನೋಡಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಒಸುಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನಡೆಯುತ್ತೆ. ಈ ರೀತಿ ತೆಳ್ಳಗೆ ಒಸೆದು ಇಟ್ಕೊಳ್ಬೇಕಾಗತ್ತೆ.
ಪ್ಲೇಟಿಂಗ್ ಮಾಡೋದು ಏನರಲ್ಲಿ ಏನು ಕವರ್ ಮಾಡೋದು ಅಂತ ಎಲ್ಲ ಎಂಡಲ್ಲಿ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಮೆತ್ತಗಾಗದೇ ಇರೋದಕ್ಕೆ ಟಿಪ್ ಹೇಳ್ತೀನಿ ನೋಡಿ. ಈ ರೀತಿ ಎಲ್ಲಾನು ಎಷ್ಟು ಉಂಡೆ ಮಾಡ್ಕೊಂಡಿದ್ರು ಅಷ್ಟು ಚಪಾತಿ ಹೊಸ್ತು ಇಟ್ಕೊಳ್ಬೇಕಾಗತ್ತೆ ಈ ರೀತಿ. ಈಗ ಒಂದು ಚಿಕ್ಕ ಬಾಣಲಿಯಲ್ಲಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಅಕ್ಕಿ ಹಸಿಟ್ಟು ಏನಿರುತ್ತಲ್ಲ ಅದನ್ನು ಒಂದು ಚೂರು ಅರ್ಧ ಸ್ಪೂನ್ಗಿನ್ನ ಕಮ್ಮಿನೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ, ತುಪ್ಪ ಕಮ್ಮಿ ಹಾಕ್ಬಿಟ್ಟು ಅಕ್ಕಿ ಹಸಿಟ್ಟು ಜಾಸ್ತಿ ಹಾಕ್ತಾರೆ ಸಾಟಿ ಕೊಡೋಕ್ಕೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ತುಪ್ಪ ಜಾಸ್ತಿ ಇರಬೇಕು, ಅಕ್ಕಿ ಹಸಿಟ್ಟು ಕಮ್ಮಿ ಇರಬೇಕು ನೋಡಿ. ಈ ರೀತಿ ಚೆನ್ನಾಗೆ ಒಂದೊಂದು ಚೂರೇ ಪುಡಿ ಒಂಚೂರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಅದು ಅಕ್ಕಿ ಹಸಿಟ್ಟು ಮತ್ತು ತುಪ್ಪ ಒಂದಾಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಅರ್ಧ ಸ್ಪೂನ್ಗಿನ ಕಮ್ಮಿ ಫ್ರೆಂಡ್ಸ್, ಇವಾಗ ಹೇಳ್ತಾ ಇದ್ದೀನಿ, ಅರ್ಧ ಸ್ಪೂನ್ಗಿನ ಕಮ್ಮಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಚಪಾತಿ ಏನು ಹೊಸ್ದು ಇಟ್ಕೊಂಡಿದ್ದೀವಿ ಅದ್ರ ಮೇಲೆಗಡೆ ಇದೇನು ತುಪ್ಪ ನಾವು ಕಲಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ತಿರುಗಿಸ್ತಾ ಹಂಗೇನೆ ಒಂದೊಂದು ಚೂರೇ ಈ ರೀತಿ ತಟ್ಕೊಳ್ಬೇಕಾಗತ್ತೆ. ಸಾಟಿ ಕೊಡೋದು ಅಂತ ಹೇಳ್ತಾರೆ ಇದನ್ನ ಚೆನ್ನಾಗಿ ಸುತ್ತಾನು ತುಪ್ಪ ಬಳದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಚಪಾತಿ ಲೇಯರ್ ಹಾಕ್ಕೊಳ್ಬೇಕು. ಚಪಾತಿ ಲೇಯರ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಏನು ನೀವು ತುಪ್ಪದ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಈ ರೀತಿ ಸವರ್ಕೊಳ್ಬೇಕಾಗುತ್ತೆ. ಹಿಂಗೆ ತಟ್ಕೊಳ್ತಾ ಹೋಗಬೇಕಾಗತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ತುಪ್ಪ ಬಳಿತಾ ಇರೋದು. ಆ ರೀತಿ ಬಳ್ಕೊಳ್ಬೇಕಾಗುತ್ತೆ. ಸುತ್ತ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಚಪಾತಿ ಫುಲ್ಲು ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಕಾಣಿಸ್ತಿದ್ಯಾ ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಅದ್ರ ಮೇಲೆ ಮತ್ತೊಂದು ಚಪಾತಿ ಹಾಕ್ಕೊಳ್ಬೇಕಾಗತ್ತೆ. ನೀವೆಷ್ಟು ಉಂಡೆ ಮಾಡ್ಕೊಂಡಿರ್ತೀರಿ, ಹೇಳಿದ್ನಲ್ಲ 8ರಿಂದ 9 ಚಪಾತಿ ಮಾಡ್ಕೊಂಡಿದ್ದೀನಿ ನಾನು ಅಂತ, ಆ ರೀತಿಯೇ ನೀವು ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಲೇಯರ್ಸ್ ಚೆನ್ನಾಗಿ ಬರುತ್ತೆ ನಮಗೆ. ಈಗ ಮತ್ತೆ ನಾವೇನು ತುಪ್ಪದ ಮಾಡ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಸವರ್ಕೊಳ್ಬೇಕಾಗತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಇದು ಪ್ರೋಸೆಸ್ಸು ಎಷ್ಟು ಚಪಾತಿ ಹಾಕ್ಕೊಂಡಿದ್ದೀನೋ ಅಷ್ಟು ಪ್ರೋಸೆಸ್ಸು ತೋರಿಸಿದ್ದೀನಿ. ನೀವೆಲ್ಲೂ ಸ್ಕಿಪ್ ಮಾಡ್ದಿರ ನೋಡ್ತು ಅಂದರೆ ಲೇಯರ್ಸ್ ಎಷ್ಟು ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಮತ್ತೆ ಅದೆಲ್ಲ ಸವರಿ ಆದಮೇಲೆ ಇನ್ನೊಂದು ಚಪಾತಿ ಮೇಲೆಗಡೆ ಹಾಕ್ಕೊಂಡೆ ಮತ್ತೆ ಅದನ್ನು ಸುತ್ತಾನು ಈ ರೀತಿ ಒತ್ಕೊಳ್ಬೇಕಾಗತ್ತೆ. ಪ್ರತಿ ಒಂದು ಚಪಾತಿ ಹಾಕೋದ ಮೇಲೂ ಸುತ್ತ ಈ ರೀತಿ ಒತ್ಕೊಂಡ್ಬಿಟ್ಟು ತುಪ್ಪದ್ದೇನು ಸಾಟಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸವರ್ಕೊಳ್ಬೇಕಾಗತ್ತೆ ಚಪಾತಿ ಮೇಲೆಗಡೆ. ಈ ರೀತಿ ಚೆನ್ನಾಗೆ ಒತ್ಕೊಳ್ಬೇಕಾಗತ್ತೆ. ಸುತ್ತ ಮಧ್ಯ ದಪ್ಪ ಹಂಗೆ ಇರಲಿ, ಸ್ವಲ್ಪ ಒತ್ಕೊಳ್ಳಿ. ಸುತ್ತಾನು ಸ್ವಲ್ಪ ಜಾಸ್ತಿ ಒತ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಚಪಾತಿ ಹಾಕ್ಕೊಂಡು ಅದ್ರ ಮೇಲೂ ಅದೇನು ನಾವು ತುಪ್ಪ ಇಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ತುಪ್ಪನೂ ಬೇಕಾಗಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, ಚಿರೋಟಿ ಮಾಡೋಕ್ಕೆ ತುಪ್ಪ ಜಾಸ್ತಿ ಬೇಕಾಗುತ್ತೆ ಸಾಟಿ ಕೊಡೋಕ್ಕೆಲ್ಲನೂ. ಯಾಕಪ್ಪ ಅಷ್ಟೊಂದೆಲ್ಲ ತುಪ್ಪ ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಮಗೆ ಮಾಡೋದೇ ಬೇಡಪ್ಪ ಅನ್ನಿಸ್ಕೊಂಡ್ಬಿಟ್ಟಿರ್ತಾರೆ. ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ತುಪ್ಪ ಜಾಸ್ತಿ ಇಡಿಸೋದೇ ಇಲ್ಲ. ನಿಮ್ಮ ಅಸಂಪ್ಷನ್ ತಪ್ಪು ಅಂತಲೇ ಹೇಳ್ತೀನಿ ನಾನು ನೋಡಿ. ಈ ರೀತಿ ಅದರಲ್ಲೂ ಮಿಕ್ಕಿರುತ್ತೆ, ಅದನ್ನು ಬೇಕಾದ್ರೆ ನೀವು ಚಪಾತಿಗೋ ಏನಕ್ಕಾನ ಹಾಕ್ಕೊಳ್ಬೋದು. ನೆಕ್ಸ್ಟು ಇದನ್ನು ಮೇಲೆಗಡೆ ಹಾಸಿ ಚೆನ್ನಾಗೆ ಸವರ್ಕೊಳ್ತಾ ಇದ್ದೀನಿ, ತಟ್ಕೊಳ್ತಾ ಇದ್ದೀನಿ ನೋಡಿ. ಅಲ್ಲಿ ಸುತ್ತಾನು ತಟ್ಕೋಬೇಕು, ಮಧ್ಯಾಹ್ನ ಸ್ವಲ್ಪ ಸವರ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನಾದಿದೆ ಅಂತ ನಿಮ್ಗೆ ಆ ಚಪಾತಿ ನೋಡ್ತಾನೆ ಗೊತ್ತಾಗ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ ಅದು. ಇದೇ ಪ್ರೋಸೆಸ್ಸಲ್ಲಿ ಮಾಡ್ಕೊಳ್ತು ಅಂದರೆ ನಿಮಗೂ ಎಲ್ಲೂ ಕಿತ್ತೋಗೋದು ಇಲ್ಲ, ಆಮೇಲೆ ಚೆನ್ನಾಗೂ ಬರುತ್ತೆ. ಎಷ್ಟು ನಾದಿದೆ ಅದು. ಆ ಚಪಾತಿ ಲೇಯರ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ನಿಮಗೆ, ಅದು ಥಿಕ್ನೆಸ್ಸು, ಅದು ಹರಡ್ಕೊಂಡಿರೋದು, ಅದು ಸಾಫ್ಟ್ನೆಸ್ಸು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವೇ ನೋಡಿ. ಮತ್ತೆ ಅದ್ರ ಮೇಲೆ ಅದೇನು ತುಪ್ಪ ತೊಗೊಂಡಿದ್ವಿ ಸಾಟಿ ಮಾಡೋಕ್ಕೆ ಅದನ್ನು ಸವರ್ಕೊಳ್ತಾ ಇದ್ದೀನಿ. ಸುತ್ತಾನು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಸವರ್ಕೊಳ್ತಾ ಹೋಗಬೇಕಾಗತ್ತೆ. ಮತ್ತೆ ಲಾಸ್ಟ್ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಅದ್ರ ಮೇಲೆ ತುಪ್ಪದ ಸಾಟಿ ಕೊಡಬೇಕಾಗತ್ತೆ. ಚೆನ್ನಾಗಿ ಸವರ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲರೂ ಅಕ್ಕಿ ಹಸಿಟ್ಟು ಜಾಸ್ತಿ ಹಾಕ್ಬಿಟ್ಟು ಒಳ್ಳೆ ಪೇಸ್ಟ್ ಥರ ಹಾಕ್ತಾರೆ. ಅಷ್ಟೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಷ್ಟೇ ಪ್ರೋಸೆಸ್ಸು, ಸಿಂಪಲ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಬೇಗನೂ ಆಗೋಗ್ಬಿಡುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೋಡಿ. ಈ ರೀತಿ ಮಾಡಿ ಆದಮೇಲೆ ಸುತ್ತಾನು ಮಾಡ್ಕೊಳ್ಬೇಕಾಗತ್ತೆ. ಎಲ್ಲೆಲ್ಲಿ ಗ್ಯಾಪ್ ಅನಿಸುತ್ತೋ, ನಿಮಗೆ ತುಪ್ಪ ಇಲ್ಲ ಅನಿಸುತ್ತೋ ಅಲ್ಲೂ ಸಹ ಚೆನ್ನಾಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗೆ ಬಳ್ಕೋಬೇಕಾಗತ್ತೆ. ಈಗ ಸ್ಟಾರ್ಟಿಂಗಿಂದ ನೋಡಿ ಕಾಣಿಸ್ತಿದ್ಯಾ ನಿಮಗೆ, ಚಪಾತಿ ರೋಲ್ ಮಾಡ್ತೀವಲ್ಲ ನಾವು, ಏನಾದರೂ ಬಳ್ದ್ಬಿಟ್ಟು ಆ ರೀತಿ ನಿಧಾನಕ್ಕೆ
ರೋಲ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡ್ರಿ, ಮಧ್ಯ ಈ ರೀತಿ ದಪ್ಪಗೆ ಬರಬೇಕು. ಸೈಡ್ಸ್ ಎಲ್ಲ ಸ್ವಲ್ಪ ಸುತ್ಕೊಳ್ಳೋಕೆ ಕಮ್ಮಿ ಆಗೇ ಆಗುತ್ತೆ, ಚಿಕ್ಕದಾಗ ಆಗೇ ಆಗುತ್ತೆ, ಪರವಾಗಿಲ್ಲ. ಅದು ಈ ರೀತಿ ದಪ್ಪಗೆ ಬಂದಿದೆಯಲ್ಲ, ಈಗ ಅದನ್ನು ಈ ರೀತಿ ಒತ್ಕೊಳ್ಬೇಕಾಗತ್ತೆ. ಜಾಸ್ತಿ ಒತ್ತಕ್ಕೆ ಹೋಗ್ಬೇಡಿ, ದಪ್ಪಗೆ ಇರಲಿ, ಸ್ವಲ್ಪ ಎಳ್ಕೊಳ್ಬೇಕಾಗತ್ತೆ. ಜಾಸ್ತಿ ದಪ್ಪ ಇರುತ್ತಲ್ಲ ಮಧ್ಯ, ಅದಕ್ಕೋಸ್ಕರ ಮಧ್ಯದ ಮಾತ್ರ ಈ ರೀತಿ ಹಿಂಗೆ ರೋಲ್ ಮಾಡ್ಕೊಳ್ಬೇಕು. ಆವಾಗ ಈವನ್ನಾಗೆ ಸ್ಪ್ರೆಡ್ ಆಗುತ್ತೆ. ಈಗ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಕಾಣಿಸ್ತಿದ್ಯಾ ಎಷ್ಟೆಷ್ಟು ದಪ್ಪ ಮಾಡ್ತಾ ಇದ್ದೀವಿ ನಾವು ಅಂತ. ನೀವು ಅಗಲ ಬೇಕು ಅಂದರೆ ಸ್ವಲ್ಪ ದಪ್ಪದಾಗ ಕಟ್ ಮಾಡ್ಕೊಳ್ಳಿ, ಚಿಕ್ಕದಾಗ ಬೇಕು ಅಂತಂದರೆ ಸ್ವಲ್ಪ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಮಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ಫುಲ್ಲು ಏನೆಷ್ಟು ಮಾಡ್ಕೊಂಡಿದ್ದೀವೋ ಅಷ್ಟೂ ಸಹ ಒಂದೇ ಸಮ, ನಿಮಗೆ ಯಾವ ಶೇಪ್ ಬೇಕು ಅಂದರೆ ಯಾವ ಅಗಲ ಬೇಕೋ ಅಷ್ಟನ್ನು ಮಾಡ್ಕೊಳ್ಬೋದು. ಈಗ ಒಂದು ಚಿಕ್ಕ ಬಾಣಲಿಯಲ್ಲಿ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ನಾವಿಲ್ಲಿ ಶ್ರೀಕೃಷ್ಣ ಬಳಸ್ತಾ ಇದ್ದೀವಿ, ನೀವು ಯಾವ್ದು ಬೇಕಾದ್ರೂ ಬಳಸ್ಕೊಳ್ಬೋದು. ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತುಪ್ಪ ಕಾಯಕ್ಕಿಡಬೇಕಾಗತ್ತೆ. ಈಗ ಒಂದು ಎಣ್ಣೆ ಪೇಪರ್ ಮೇಲೆ ಇನ್ನೊಂದು ಎಣ್ಣೆ ಪೇಪರ್ ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಅಲ್ಲ, ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ಜಾಸ್ತಿ ದಪ್ಪನೂ ಮಾಡ್ಕೊಳ್ಬೇಡಿ, ಜಾಸ್ತಿ ತೆಳ್ಳಗೂ ಮಾಡ್ಕೊಳ್ಬೇಡಿ. ಅದು ನಮಗೆ ಲೇಯರ್ಸ್ ಸಿಕ್ಕಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಲೇಯರ್ಸ್ ಬರಲ್ಲ. ಪೂರಿಗಿನ್ನ ಇನ್ನೂ ಸ್ವಲ್ಪ ದಪ್ಪ ಆ ರೀತಿ ಮಾಡ್ಕೊಳ್ಬೇಕು. ನಿಮ್ಗೆ ಲೇಯರ್ಸ್ ಕಾಣಿಸ್ತಾ ಇದೆಯಾ? ಆ ರೀತಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ತುಪ್ಪ ಕಾದಿರೋದಕ್ಕೆ ಇದನ್ನು ಒಂದೊಂದೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಾ? ಈ ರೀತಿ ಬಂದಾಗ ತೆಗೆದ್ಬಿಡ್ಬೇಡಿ, ಇದು ಬೆಂದಿರಲ್ಲ, ಒಳಗಡೆ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಮೀಡಿಯಮ್ಗಿನ್ನ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಉರಿ ಇಟ್ಟು ಬಿಡೋಣ ಬೇಗ ಆಗೋಗ್ಬಿಡುತ್ತೆ ಅಂತ ಅಲ್ಲ, ಪೇಷನ್ಸಿಂದ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಹೇಳಿರೋದು. ಬೇಗ ಆಗೋಗ್ಬಿಡ್ಲಿ ಮಾಡಿಬಿಡೋಣ ಅನ್ನೋದೆಲ್ಲ ಇಟ್ಕೊಳ್ಬೇಡಿ ಇದರಲ್ಲಿ. ನೋಡಿ, ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫುಲ್ಲು ನೊರೆ ಏನು ಬರ್ತಿದೆ ಅದೆಲ್ಲ ನಿಂತೋಗುತ್ತೆ. ಕಾಣಿಸ್ತಿದೆಯಾ ನಿಮಗೆ? ಇದರಲ್ಲೂ ಇನ್ನೂ ಸ್ವಲ್ಪ ಗುಳ್ಳೆಗಳೆಲ್ಲ ಬರ್ತಾ ಇದೆ. ಇನ್ನು ಅದೆಲ್ಲ ನಿಲ್ಲೋವರೆಗೂ ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಸೀದಿಸ್ಕೊಳ್ಬೇಡಿ. ಹಂಗಂತ ಜಾಸ್ತಿ ಸೀದಿಸ್ಕೊಂಡ್ರೆ ನಮಗೆ ಸಕ್ಕರೆ ಹಾಕಿದಾಗ ಸೀದೋಗಿರೋ ಸ್ಮೆಲ್ ಬರುತ್ತೆ, ತಿನ್ನೋವಾಗ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ಮಿಂದ ಗೋಲ್ಡನ್ ಬ್ರೌನ್ ಬರೋವರೆಗೂ ಅಂದರೆ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಇನ್ನೂ ಗುಳ್ಳೆಗಳು ಬರ್ತಾ ಇದೆ, ಅದು ಒಳಗಡೆ ಬೆಂದಿರಲ್ಲ, ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಪೇಷನ್ಸಿಂದ ಮಾಡ್ಕೊಳ್ಳಿ. ಈಗ ನೋಡಿ, ಈ ಕಲರ್ ಟರ್ನ್ ಆದಮೇಲೆ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗ್ಬಿಟ್ಬಿಡ್ಬೇಕು. ಪೇಷನ್ಸ್ ಇರಬೇಕು. ಹೀಗೆ ಬಿಸಿ ಆಗೈತೆ ನಾವು ಸಕ್ಕರೆ ಹಾಕ್ಕೊಂಡು ತಿಂದ್ಬಿಡೋಣ ಅನ್ನೋದೆಲ್ಲ ಬೇಡ. ನೀವು ಬೆಳಗ್ಗೆ ಮಾಡ್ಕೊಂಡು ಅಂದರೆ ರಾತ್ರಿವರೆಗೂ ಬಿಟ್ಬಿಡಿ ಅದನ್ನು, ಅದ್ರ ಪಾಡಿಗೆ ಅದನ್ನು ಫುಲ್ ತಣ್ಣಗಾಗಬೇಕು. ಫುಲ್ ತಣ್ಣಗಾಗಿ ಆದಮೇಲೆ ನಾವೇನು ಸಕ್ಕರೆ ಪೌಡ್ರು ಮಾಡ್ಕೊಳ್ಬೇಕಾಗತ್ತೆ. ಸಕ್ಕರೆ ಪೌಡ್ರು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿನೂ ಬೇಕಾದ್ರೆ ಅದಕ್ಕೆ ಹಾಕ್ಕೊಳ್ಬೋದು ಸಕ್ಕರೆದಕ್ಕೆ. ಆವಾಗ ಈ ರೀತಿ ನೋಡಿ, ಒಂದು ಇಟ್ಕೊಂಡ್ಬಿಟ್ಟು ಸಕ್ಕರೆ ಪೌಡ್ರ್ ಏನಿರುತ್ತೆ ಅದ್ರ ಮೇಲೆ ಉದುರಿಸ್ಕೊಳ್ಬೇಕು. ನೀವು ಬಿಸಿ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಸಕ್ಕರೆ ಕರ್ಗೋಗ್ಬಿಡುತ್ತೆ. ನಮ್ಗೆ ಸಕ್ಕರೆ ಹಾಕೈತೆ ಅಂತಲೇ ಅನಿಸಲ್ಲ. ಅದು ಒಂಥರ ಬೆಳ್ಳಗೆ ಬ್ರೌನ್ ಕಾಣಿಸ್ತಾ ಇರುತ್ತೆ. ಹಂಗೆಲ್ಲ ಕಾಣಿಸ್ಬಾರ್ದು. ಫುಲ್ಲು ವೈಟ್ ಇದೇ ರೀತಿ ನಾನು ಏನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಬರಬೇಕು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಪೇಷನ್ಸಿಂದ ಮಾಡಿ ಇಟ್ಬಿಡಿ ಅದನ್ನು. ಅದರ ಪಾಡಿಗೆ ಅದನ್ನು ತಣ್ಣಗಾಗಿ ಬಿಟ್ಬಿಡಿ. ಅದಾದಮೇಲೆ ನೀವು ನೈಟ್ ಇನ್ನೇನು ಮಲಗ್ತೀರಾ ಅನ್ನೋವಾಗ ಸಕ್ಕರೆ ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ. ಫುಲ್ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಫುಲ್ಲು ಈವನ್ನಾಗೆ ಸ್ಪ್ರೆಡ್ ಆಗಬೇಕು ಸಕ್ಕರೆ ಪುಡಿ. ಈ ರೀತಿ ಹಾಕ್ಕೊಂಡು ಇಟ್ಕೊಳ್ಳಿ. ಈ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಹಬ್ಬಕ್ಕೆ ಮಾಡಿಡಿ, ಲಕ್ಷ್ಮಿನೂ ಖುಷಿ ಆಗ್ಬಿಡ್ತಾಳೆ, ನಿಮ್ಮ ಮನೆಯವರು ಖುಷಿಯಾಗಿ ತಿಂತಾರೆ. ನೆಕ್ಸ್ಟ್ ಬರೋದೆಲ್ಲ ಸ್ವೀಟ್ ರೆಸಿಪೀಸೇ ಬರ್ತಾ ಇರುತ್ತೆ ಹಬ್ಬಕ್ಕೋಸ್ಕರನೇ. ಅದನ್ನು ಟ್ರೈ ಮಾಡ್ತಾ ಇರಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.